ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಈ ಸದ್ಗುರು ರಸಾಯನದ ಮುಂದುವರಿದಂಥ ಭಾಗವನ್ನು ಇವತ್ತು ನಾವು ನೀವೆಲ್ಲ ನೋಡೋಣಂತ. ಸದ್ಗುರು ತತ್ವಕ್ಕೆ ಮಹತ್ವ ಕೊಟ್ಟಷ್ಟು ಗುರುವಿಗೆ ತೋರಿದಷ್ಟು ಗೌರವ ಪ್ರಾಯಸ ಜಗತ್ತಿನೊಳಗೆ ಇನ್ಯಾವ ತತ್ವಕ್ಕೂ ಕೊಟ್ಟಿಲ್ಲೇನೋ ಅಂತೇಳಿ ಅನ್ನಿಸ್ತದೆ. ಕಣ್ಣಿಗೆ ಕಾಣದ ನಿರಾಕಾರ ದೇವನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು ಉಂಟು, ದೇವರ ಇಲ್ಲ ಅಂತೇಳಿ ನಿರಾಕರಿಸಿದವರು ಉಂಟು. ಆದರೆ ಕಣ್ಣಿಗೆ ಕಾಣುವ ದೇವರ ಪ್ರತಿನಿಧಿಯಾದಂಥ ಗುರುವನ್ನು ನಿರಾಕರಿಸಲು ಯಾರಿಂದಲೂ ಸಾಧ್ಯ ಆಗಿಲ್ಲ, ಆಗುವುದೂ ಇಲ್ಲ. ವಿಚಾರವಾದಿಗಳು ಅನೇಕರು, ವಿಜ್ಞಾನಿಗಳಲ್ಲಿ ಕೆಲವರು, ಭೌತವಾದಿಗಳು, ಚಾರ್ವಾಕರು ಪರಮಾತ್ಮನ ಅಸ್ತಿತ್ವವನ್ನು ನಿರಾಕರಿಸೋದು ಉಂಟು. ಇವರೆಲ್ಲರೂ ಕೂಡ ಗುರುವಿನ ಮಹಿಮೆಯನ್ನು ನಿಸ್ಸಂದೇಹವಾಗಿ ಒಪ್ಕೋತಾರೋ ಮತ್ತು ಕೊಂಡಾಡ್ತಾರೆ. ಅಲ್ಲದ ಸದ್ಗುರುವಿನ ಅವಶ್ಯಕತೆಯನ್ನು ಒಪ್ಕೊಳ್ತಾರೆ. ಲೌಕಿಕ ಕ್ಷೇತ್ರದೊಳಗೆ ತಾಯಿಗೆ ಯಾವ ಸ್ಥಾನ ಐತಲ್ಲ, ಅದ ಸ್ಥಾನಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಜ್ಞಾನ ಕ್ಷೇತ್ರದೊಳಗೆ ಸದ್ಗುರುವಿಗೆ ನೀಡ್ಯಾರ. ತಾಯಿಯಾದಂಥವಳು ಪ್ರಕೃತಿದತ್ತವಾಗಿ ಬಂದ ಜವಾಬ್ದಾರಿಯನ್ನು ಪ್ರೀತಿಪೂರ್ವಕವಾಗಿ ನಿರ್ವಹಣೆಯನ್ನು ಮಾಡಿದರೆ, ಗುರು ನಿಸ್ವಾರ್ಥಿಯಾಗಿ, ನಿಸ್ಪೃಹನಾಗಿ, ನಿಷ್ಕಾರಣವಾಗಿ, ನಿರಪೇಕ್ಷಿತನಾಗಿ ಶಿಷ್ಯನ ಉದ್ಧಾರವನ್ನು ಮಾಡ್ತಾನೆ. ಗುರುವಿಗೆ ಯಾವ ಸೀಮೆ ಸಂಬಂಧಗಳ ಬಂಧನ ಇಲ್ಲ. ಜಾತಿ, ಮತ, ಪಂಥ, ಕುಲಗೋತ್ರಗಳ ಎಲ್ಲೆಯನ್ನು ಮೀರಿ ಕೇವಲ ಜ್ಞಾನಾನಂದವನ್ನು, ಧ್ಯಾನದ ಸವಿಯನ್ನು ಜಗತ್ತಿಗೆ ಉಣಿಸುವಂಥವನ ನಿಜವಾದ ಸದ್ಗುರು. ಉಪಜೀವನದ ವಿದ್ಯೆಯನ್ನು ಕಲಿಸುವ ಶಿಕ್ಷಕನಿಗೆ ಸದ್ಗುರುವಿನ ಸ್ಥಾನವನ್ನು ನೀಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವರಲ್ಲಿಯೂ ಕೆಲವು ಜನ ತಮ್ಮ ಆದರ್ಶ ನಡೆನುಡಿಯ ಮೂಲಕ ವಿದ್ಯಾರ್ಥಿಗಳ ಜೀವನದೊಳಗೆ ಅಚ್ಚಳಿಯದಂಥ ಪ್ರಭಾವವನ್ನು ಉಳಿಸ್ಕೊಂಡ ಹೋಗ್ಯಾರ. ವರ್ಣ ಮಾತ್ರ ಕಲಿಸಿದಾತ ಗುರು ಅಂತಕ್ಕಂಥ ನಾಣ್ಣುಡಿಯಲ್ಲಿ ಶಿಕ್ಷಕರಿಗೂ ಕೂಡ ಒಂದು ಗುರುವಿನ ಸ್ಥಾನವನ್ನು ನೀಡ್ಯಾರ. ಕನ್ನಡದ ಶ್ರೇಷ್ಠ ಕವಿಗಳಾದಂಥ ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾರೋ, ಪ್ರಕೃತಿಯೇ ಗುರು, ಗಗನಲಿಂಗವು ಜಗವೇ ಕೂಡಲ ಸಂಗಮ ಅಂತೇಳಿ ಹೇಳ್ತಾರೆ. ಕಲಿಯಬಲ್ಲಂಥ ಜಿಜ್ಞಾಸುವಿಗೆ ಪ್ರಕೃತಿಯು ಗುರು ಆಗಬಾರ್ದು ಅಂತೇಳಿ ಅವರು ಹೇಳ್ಯಾರ. ಹೆಂಗಪ್ಪ ಅಂತಂದ್ರೆ, ಕಣ್ಣು ತೆರೆದು ನೋಡುವವರಿಗೆ ವಿಶ್ವವೇ ವಿದ್ಯಾಲಯ, ಪ್ರಕೃತಿಯೇ ಗುರು ಅಂತ ಅವರು ಹೇಳ್ತಾರೆ. ಆಧ್ಯಾತ್ಮಿಕ ಪರಂಪರೆಯೊಳಗೆ ಗುರುವಿಗೆ ದೇವರಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ನೀಡ್ಯಾರ. ಗುರುಕರ್ಣ ತ್ರಿವಿಧಿಯನ್ನು ರಚಿಸಿದ ಮೈಲಾರ ಬಸವಲಿಂಗ ಶರಣರು ತಮ್ಮ ಒಂದು ಮುತ್ತಿನಂಥ 2 ಪದ್ಯದೊಳಗೆ ಹಿಂಗೆ ಹೇಳ್ಯಾರಲ್ಲ, ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಗಣವೆಂದು ಸೊಲ್ಲಿಗೊಮ್ಮೆಮ್ಮೆ ನುತಿಪಿನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು ಅಂತ ಹೇಳಿದ್ರೆ, ಇನ್ನೊಂದು ನುಡಿಯೊಳಗೆ ಶಿವನ ಸನ್ನಿಧಿಯರಿಗೆ
ಭವಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನನಗೆ ಗುರುವೆ ಕೃಪೆಯಾಗು ಅಂತೇಳಿ ಹೇಳ್ತಾರೆ. ಈ ಭಾರತ ದೇಶದೊಳಗೆ ದೇವತೆಗಳ ಸಂಖ್ಯೆ ಲಕ್ಷ ಕೋಟಿಯನ್ನು ದಾಟ್ತೈತಿ. ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೋ, ಎಲ್ಲ ದೇವತೆಗಳಿಂತಲೂ ಗುರುಚರಣದ ಮಹಿಮೆ ಶ್ರೇಷ್ಠವಾದದ್ದು. ಶಿವನ ಕೃಪೆಯನ್ನು ಪಡೆದ ಸಕಲ ಸೌಭಾಗ್ಯಗಳನ್ನು ಹೊಂದಿ ತಮ್ಮ ಜೀವನವನ್ನು ಕೈಲಾಸ ಸದೃಶ್ಯವಾಗಿ ಮಾಡಿಕೊಂಡಂಥವರಿಗೂ ಕೂಡ ಭವಮರಣಗಳು ತಪ್ಪೋದಿಲ್ಲ. ಈ ಒಂದು ಭವಮರಣಗಳನ್ನು ತಪ್ಪಿಸಿ ನಿಜಾನಂದದಲ್ಲಿ ನಿಲ್ಲಿಸುವ ಸಾಕಾರ ಮೂರ್ತಿ ದೇವರು ಯಾರು ಅಂತಂದ್ರೆ ಸದ್ಗುರುಗಳು ಅಂತೇಳಿ ಹೇಳ್ತಾರೆ. ಇನ್ನು ಗುರುಪದೇಶದಿಂದ ಲೌಕಿಕ ಮತ್ತು ಪಾರಮಾರ್ಥಿಕ ಕ್ಷೇತ್ರವೆರಡರಲ್ಲಿಯೂ ಯಶಸ್ಸನ್ನು ಗಳಿಸಿ ಪರಮಾತ್ಮನ ಸ್ವರೂಪವೇ ಆಗುವ ಬಗೆಯನ್ನು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ತಮ್ಮ ಒಂದು ವಚನದೊಳಗೆ ಅತ್ಯದ್ಭುತವಾಗಿ ವಿವರಣೆಯನ್ನು ಕೊಟ್ಟಾರೆ. ಯಾವುದಪ್ಪ ವಚನ ಅಂತಂದ್ರೆ, ಗುರುವಚನದಿಂದಲ್ಲದೆ ಭವಪಾಶ ಹರಿಯದು, ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು, ಗುರುವಚನದಿಂದಲ್ಲದೆ ಸೂತಪಾತಕಗಳು ಕೆಳದಿಹವು, ಗುರುವಚನದಿಂದಲ್ಲದೆ ಅಂಗ ಮನ ಪ್ರಾಣಗಳು ಶುದ್ಧವಾಗಲರಿಯವು, ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳವೆದ್ದಿಸಿದು, ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳದು, ಗುರು ಚರಣದಿಂದಲ್ಲದೆ ನಿಜ ಮುಕ್ತಿ ಕಾಣಬಾರದು. ಇದು ಕಾರಣ ಗುರುಮುಟ್ಟಿ ಗುರುವಾದ ನಿಮ್ಮ ಶರಣರ ಚರಣವ ತೋರಿ ಎನ್ನ ಉಳಿಹಿಕೊಳ್ಳ ಅಖಂಡೇಶ್ವರ ಅಂತೇಳಿ ಯಾವ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳಾದರೂ ಹೇಳ್ತಾರೆ. ಅಂದ್ರೆ ಗುರು ಅಂತಕ್ಕಂಥವ ಜನನ ಮರಣಗಳ ಒಂದು ಭವಪಾಶವನ್ನು ಹರಿಸ್ತಾನು. ಸಂಕುಚಿತ ಮನೋಭಾವನೆ ಬೆಳೆಸಿ ಸಮಾಜವನ್ನು ಛಿದ್ರಗೊಳಿಸುವ ಒಂದು ಜಾತಿ ಭೇದವನ್ನು ನಿವಾರಣೆ ಮಾಡ್ತಾನು. ಜ್ಞಾನ ಜಲದ ಮೂಲಕ ಸ್ನಾನ ಮಾಡಿಸಿ ಪಂಚಸೂತಕ ಮತ್ತು ಪಂಚಪಾತಕಗಳ ಮೈಲಿಗೆಯನ್ನು ಪರಿಹಾರ ಮಾಡ್ತಾನು. ದೇಹ ಮನಸ್ಸುಗಳಿಗೆ ಪ್ರಾಣಿಗಳಿಗೆ ಅಂಟಿಕೊಂಡು ಬಂದಿರುವ ಜಾಡ್ಯೆಯನ್ನು ಕೊಳೆಯನ್ನು ತೊಳೆದು ನಿರ್ಮಲಗೊಳಿಸ್ತಾನು. ಭೌತಿಕ ವಸ್ತುಗಳಿಂದ ತಯಾರಾದಂಥ ಇಷ್ಟಲಿಂಗಕ್ಕೆ ಕಳೆ ತುಂಬಿ ಶಿಷ್ಯನ ಕರಸ್ಥಳಕ್ಕೆ ಕೊಟ್ಟು ಚೈತನ್ಯಗೊಳಿಸ್ತಾನು. ಹಂಗೆ ಮೂಢಭಕ್ತಿಯ ಮಾರ್ಗವನ್ನು ಬಿಡಿಸಿ ನಿಜ ಭಕ್ತಿಯ ನೆಲೆಯನ್ನು ತೋರಿಸಿಕೊಡ್ತಾನೆ. ಅಲ್ಲದ ಮಾದಕ ಪದಾರ್ಥಗಳನ್ನು ಸೇವಿಸಿ ನೆಶೆ ಹತ್ತಿಸಿಕೊಂಡ ಕತ್ತಲೆಯ ಗುಂಗಿನೊಳಗೆ ಬಾಳುತ್ತಾ ಅದನ್ನೇ ಮೋಕ್ಷ ಮಾರ್ಗ ಅಂತೇಳಿ ತಿಳಿದ ಅಹಂಕಾರಿಗಳಿಗ ಸಹಿತ ಸಹಸ್ರದಳ ಕಮಲದಲ್ಲಿ ಅಡಗಿರುವ ಅಮೃತವನ್ನು ಸವಿದು ನಿಜ ಮುಕ್ತಿ ಸುಖದ ಆನಂದವನ್ನು ಪಡೆಯುವಂಥ ಒಂದು ಬಗೆಯನ್ನು ಹೇಳಿ ಕೊಡ್ತಾನೆ. ಕೊನೆಗೆ ಗುರುವು ಇಂಥ ಗುರುವನ್ನು ಕೊಂಡಾಡಲು ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ, ಅದು ಸಾಧ್ಯವೇ ಅಂತೇಳಿ ಕೇಳ್ತಾರೆ. ಹಂಗೆ ನಮ್ಮ ಒಂದು ಈ ಕಥಾ ರಸಾಯನದ ಕಥಾನಾಯಕರಾದಂಥ ಯಾವ ಸಂತ ಶಿಶುನಾಳ ಶರೀಫ್ ಸಾಹೇಬರು ಕೂಡ ಅನೇಕ ಪದ್ಯದೊಳಗೆ ಗುರುವಿನ ಮಹಿಮೆಯನ್ನು, ಗುರು ಮಾರ್ಗದ ವಿಶೇಷತೆಯನ್ನು ಮನಸಾರೆ
ಕೊಂಡಾಡ್ಯಾರೋ ಮತ್ತು ಹೊಗಳಿ ಆ ಗುರುವಿನ ಒಂದು ಮಹಿಮೆಯನ್ನು ತಮ್ಮದೇ ಆದಂಥ ಒಂದು ಪದ್ಯಗಳಲ್ಲಿ ಅವರು ಹೇಳಿಕೊಂಡ ಬರಾಕತ್ತಾರು. ಕರ್ನಾಟಕದ ಒಂದು ಆಧ್ಯಾತ್ಮಿಕ ಇತಿಹಾಸದೊಳಗೆ ಗುರು ಗೋವಿಂದ ಭಟ್ಟರ ಹಾಗೂ ಸಂತ ಶಿಶುನಾಳ ಶರೀಫರ ಗುರು ಶಿಷ್ಯ ಸಂಬಂಧ ಅತ್ಯಂತ ರೋಮಾಂಚಕ ಅಷ್ಟೇ ಅಲ್ಲ, ಅವಿಸ್ಮರಣೀಯ ಕೂಡ ಹೌದು. ಅಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಒಂದು ದೊರಕಿದ ಪರಮಾನಂದ ಬೋಧ ದರವಿನೊಳಗೆ ಬಂದು ದೊರಕಿದ ಅಂತಕ್ಕಂಥ ಒಂದು ಪದ್ಯವನ್ನು, ಆ ಪದ್ಯದ ಒಂದು ಸಾರಾಂಶವನ್ನು ನಾಳಿನ ಪ್ರವಚನದೊಳಗೆ ಚಿಂತನ ಮಂಥನ ಮಾಡುವನು ಅಂತೇಳಿ ಹೇಳುತ್ತಾ ಇವತ್ತಿನ ಒಂದು ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ. ಪಾರ್ವತೀಪತಿ ಶಿವ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ.